ದಿನೇ ದಿನೇ ಅಖಾಡ ರಂಗೇರ್ತಾ ಇತ್ತು. ಇದೀಗ ಎರಡೂ ಕಡೆಯಿಂದ ಅಸ್ತ್ರ ಪ್ರತ್ಯಾಸ್ತ್ರ ಜಳಪಿಸೋದು ಜೋರಾಗ್ತಾ ಇದೆ. ಅಂಬೇಡ್ಕರ್ ಜನ್ಮದಿನದಂದೇ ಮೈಸೂರಿಗೆ ಆಗಮಿಸಿರುವಂತಹ ಪ್ರಧಾನಿ ಮೋದಿ ಒಂದೇ ಕಲ್ಲಲ್ಲಿ 4 ಹಕ್ಕಿಗಳನ್ನ ಹೊಡೆದು ಉರುಳಿಸಿದ್ದಾರೆ ಅನ್ನೋದು ಅಷ್ಟೇ ಅಲ್ಲ, ಕಾಂಗ್ರೆಸ್ ಅದೆಂತ ತಂತ್ರವನ್ನ ಹೆಣಿತಾ ಇತ್ತು, ಅದಕ್ಕೂ ಮಿಗಿಲಾದಂತಹ ಮಹಾಬ್ರಹ್ಮಾಸ್ತ್ರವನ್ನೇ ಮೋದಿ ಬೀಸಿದ್ದು. ಒಂದೇ ವೇದಿಕೆಯಲ್ಲಿ ಹಾಲಿ ಹಾಗೂ ಮಾಜಿ ಪ್ರಧಾನಿಗಳು ಇಬ್ರು ಕೂಡ ಎದುರಾಳಿಗಳನ್ನ ದಂಗು ಬಡಿಯುವಂತೆ ಮಾಡಿದ್ದಾರೆ. ಮೈಸೂರಿನ ಒಂದೇ ವೇದಿಕೆಯಲ್ಲಿ 2 ಅಸ್ತ್ರ ಬೀಸಿದ ಮೋದಿ. ಒಕ್ಕಲಿಗ ಪ್ಲಸ್ ದಲಿತ ನಡೆಯುತ್ತಾ ಮೈಸೂರಲ್ಲಿ ಮೋದಿ ಮೋಡಿ. ಇವತ್ತು ಅಸಲಿಗೆ ಬೆಂಗಳೂರು ಉತ್ತರದಲ್ಲಿ ಮೋದಿ ರೋಡ್ ಶೋ ನಡೆಯಬೇಕಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಪ್ಲಾನ್ ಚೇಂಜ್ ಆಗಿತ್ತು. ಮೊದಲು ಮೈಸೂರಿನಲ್ಲಿ ಕಹಳೆಯನ್ನ ಆರಂಭಿಸಿ ಬಳಿಕ ಬೆಂಗಳೂರಿನ ಕಡೆ ತಲೆ ಹಾಕುವುದಕ್ಕೆ ಬಿಜೆಪಿ ಡಿಸೈಡ್ ಮಾಡ್ತೋ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ನೂರಾರು ರಣತಂತ್ರದೊಂದಿಗೆ ಮೋದಿ ಮೈಸೂರಿನಲ್ಲಿ ಬೃಹತ್ ಸಮಾವೇಶಕ್ಕೆ ಆಗಮಿಸಿದ್ರು. ಒಂದೇ ವೇದಿಕೆ ಮೇಲೆ ನಿಂತು ಏಕಕಾಲಕ್ಕೆ 2 ರಣಾಸ್ತ್ರವನ್ನ ಬೀಸಿದ್ರು. ಇದು ವಿರೋಧಿ ಪಾಳೆಯಕ್ಕೆ ಹೋಗಿ ತಾಕಿದ್ದು ಇದೀಗ ಮಹಾಯುದ್ಧಕ್ಕೆ ಇನ್ನಷ್ಟು ರಣಾಸ್ತ್ರಗಳನ್ನು ಹುಡುಕಿಕೊಳ್ಳುವಂತೆ ಮಾಡಿದೆ. ಕಾಂಗ್ರೆಸ್ ಪಾರ್ಟಿ भी है. कांग्रेस पार्टी आज टुकड़े टुकड़े गैंग की सुल्तान बनकर घूम रही है. देश को बांटने, तोड़ने और कमजोर करने के कांग्रेस पार्टी के खतरनाक इरादे आज भी वैसे ही है. कांग्रेस की चुनावी रैली में एक व्यक्ति ने भारत माता की जय के नारे लगवाए. इसके लिए उसे मंच पर बैठे नेताओं से परमिशन लेनी पड़ी. क्या भारत माता की जय बोलने के लिए परमिशन लेनी पड़े? ಹೌದು, ಇದೇ ಮೈಸೂರಿನಲ್ಲಿ ಹೀಗೆ ಅದ್ಧೂರಿ ಸಮಾವೇಶವನ್ನು ಹಮ್ಮಿಕೊಳ್ಳುವುದಕ್ಕೆ ನಾನಾ ಕಾರಣಗಳಿದ್ವು. ಒಂದು, ಪ್ರಬಲ ನಾಯಕ ಸಿದ್ದರಾಮಯ್ಯ ಅವರ ಅಖಾಡದಲ್ಲಿಯೇ ಕೆಡುವುದು ಹಾಗೂ ಮೈತ್ರಿ ನಾಯಕರಲ್ಲಿ ಶಕ್ತಿ ತುಂಬುವುದು. ಇದೆರಡರ ಜೊತೆಯಲ್ಲಿ ವಿರೋಧಿ ಕೂಟಕ್ಕೆ 2 ಅಸ್ತ್ರವನ್ನ ಬೀಸೋದು ಕೂಡ ಇತ್ತು. ಇದೇ ಕಾರಣಕ್ಕೆ ಮೈತ್ರಿ ನಾಯಕರೆಲ್ಲ ಈ ವೇದಿಕೆಯ ಮೇಲೆ ಒಂದಾಗಿದ್ರು. ಎಲ್ಲಿ ಮೈತ್ರಿ ನಾಯಕರ ಮುನಿಸು ಅಸಮಾಧಾನ ಚುನಾವಣೆಯಲ್ಲಿ ಒಳೆಯಟನ್ನು ಕೊಟ್ಟು ಬಿಡುತ್ತೋ ಅನ್ನೋ ಕಾರಣಕ್ಕೆ ಎಲ್ಲ ಮೈತ್ರಿ ನಾಯಕರು ಕೂಡ ವೇದಿಕೆಯ ಮೇಲೆ ಒಗ್ಗೂಡಿಸಿ ಯಾವ ಸಿಟ್ಟು ಮುನಿಸು ಮನಸ್ತಾಪ ಏನೂ ಇಲ್ಲ ಅನ್ನೋದನ್ನು ಸಾರಿದ್ರು. ಅದರಲ್ಲೂ ದೇವೇಗೌಡ ಹಾಗೂ ಮೋದಿ ಜೋಡಿಯ ಕಮಾಲಿತ್ತಲ್ಲ, ಅದು ಮೈಸೂರು ಭಾಗದ ಮತದಾರರಲ್ಲಿ ಬೇರೆಯದ್ದೇ ಆದ ರೀತಿಯಲ್ಲಿ ಕಮಾಲನ್ನು ಸೃಷ್ಟಿಸಿದೆ. ದೇವೇಗೌಡ जी का हृदय से आभार व्यक्त करता हूं. सबसे सीनियर मोस्ट राजनेता है और उनके आशीर्वाद प्राप्त करना ये भी एक बहुत बड़ा सौभाग्य है. ಹಾಲಿ ಮಾಜಿ ಪ್ರಧಾನಿಗಳು ಒಂದೇ ವೇದಿಕೆಯಲ್ಲಿ ಸಾರಿದ್ದಂತಹ ಸಂದೇಶ ಮೈಸೂರು ಅಖಾಡದಲ್ಲಿ. ಯುದ್ಧಕ್ಕೆ ಅಖಾಡಕ್ಕಿಳಿಯುವ ಮುನ್ನ ಮೊದಲು ತಂಡದಲ್ಲಿ ಒಗ್ಗಟ್ಟಿನ ಬಲ ಇದೆಯಾ ಅನ್ನೋದನ್ನು ನೋಡ್ಕೊಳ್ಬೇಕು. ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯ ಕೆಲ ನಾಯಕರಲ್ಲಿ ಇರಿಸು ಮುರಿಸನ್ನು ಉಂಟು ಮಾಡಿದ್ರೂ ಕೂಡ ಅದನ್ನು ಸರಿಪಡಿಸುವ ಹೊಣೆಗಾರಿಕೆ ವರಿಷ್ಠರ ಹೆಗಲೇರಿತ್ತು. ಹಾಗಾಗಿಯೇ ಮೋದಿ ಹಾಗೂ ದೇವೇಗೌಡರು ಒಂದೇ ವೇದಿಕೆಯಲ್ಲಿ ಅಕ್ಕಪಕ್ಕದಲ್ಲಿ ಕೂತು ಮೊದಲು ತಮ್ಮ ಕಾರ್ಯಕರ್ತರಿಗೆ ಒಗ್ಗಟ್ಟಿನ ಸಂದೇಶವನ್ನು ಸಾರಿದರು. ಈ ಮೂಲಕ ಎಲ್ಲ ಮನಸ್ತಾಪಗಳು ಕೂಡ ಬಗೆಹರಿಯಲಿದೆ ಅನ್ನೋದು ಅವರ ಉದ್ದೇಶವಾಗಿತ್ತು. ಅಷ್ಟೇ ಅಲ್ಲ, ಈ ಒಗ್ಗಟ್ಟಿನಿಂದ ಕಾಂಗ್ರೆಸ್ನ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಮಣಿಸಬೇಕು ಅನ್ನುವ ಸಂದೇಶವನ್ನ ಹಾಲಿ ಮಾಜಿ ಪ್ರಧಾನಿಗಳು ಸಾರಿದ್ರು. ನನಗೆ ತಲೆಯಲ್ಲಿ ಬುದ್ಧಿ ಇಲ್ದೇನೆ ಕುಮಾರಸ್ವಾಮಿನ ನೀನು ಮೋದಿ ಅವರ ಜೊತೆ ಹೋಗು ಅಂತ ಹೇಳಲಿಕ್ಕೆ ಈ ತಲೆಯಲ್ಲಿ ಬುದ್ಧಿ ಇಲ್ಲದೆ ಹೇಳಲಿಲ್ಲ. ಈ ರಾಜ್ಯವನ್ನ ಸೂರೆ ಮಾಡ್ತಾ ಇರ್ತಕ್ಕಂಥ ಸೂರೆ ಮಾಡು, ಇದನ್ನ ತಪ್ಪಿಸ್ಲಿಕ್ಕೆ ಕುಮಾರಸ್ವಾಮಿಗೆ ಹೇಳಿದೆ, ಹೋಗು ನೀನು ಮೋದಿಯವರ ಜೊತೆ ಹೋಗು. ಈ ಒಂದು ನನ್ನ ಅನುಮತಿಯನ್ನು ಕೊಟ್ಟಿದ್ದೇನೆ. ನಾನು ದಿನಕ್ಕೆ 4 ಸಭೆ ಮಾಡ್ತೇನೆ. ಈ ವಯಸ್ಸಿನಲ್ಲಿ 3 ಜೆಡಿಎಸ್ಗೆ ಸೀಟ್ ಅಲ್ಲ, ನನಗೆ 28 ಸೀಟು. ಏನು ಈ ರಾಜ್ಯದಲ್ಲಿ, ಅದು ತುಮಕೂರು ಇರಬಹುದು, ರಾಯಚೂರು ಇರಬಹುದು, ಬಿಜಾಪುರ ಇರಬಹುದು. ಯಡಿಯೂರಪ್ಪನವರೇ, ಈ ರಾಜ್ಯದಲ್ಲಿ ದುಡಿದಿದ್ದೇನೆ, 60 ವರ್ಷ ದುಡಿದಿದ್ದೇನೆ. ನೀವೆಲ್ಲಿ ಕರೆದ್ರೆ ಅಲ್ಲಿ ಬರ್ತೇನೆ. ಆ ಶಕ್ತಿ ಇದೆ. ಮೋದಿಯವರಿಗೆ ಒಂದು ಭರವಸೆ, ಈ ರಾಜ್ಯದಿಂದ ಕನಿಷ್ಠ 24 ಸ್ಥಾನಗಳನ್ನ ನಾವು
NDA ಇಂದ ಗೆದ್ದು ಕೇವಲ 3 ಸ್ಥಾನ JDS ಅಲ್ಲ, NDA ಇಂದ ಗೆದ್ದು ನಿಮಗೆ ನಾವು ಸದ್ಯ ಮೈಸೂರು ಅಖಾಡದಲ್ಲಿ ಬಿಜೆಪಿಯ ಮಹಾರಾಜ ಯದುವೀರ್ ಒಡೆಯರ್ ಅವರನ್ನ ಕಣಕ್ಕಿಳಿಸಿದೆ. ಇನ್ನು ಕಾಂಗ್ರೆಸ್ ಯದುವೀರ್ ವಿರುದ್ಧವಾಗಿ ಒಕ್ಕಲಿಗ ಸಮುದಾಯದ ಲಕ್ಷ್ಮಣ್ಣವರನ್ನ ಅಖಾಡಕ್ಕಿಳಿಸಿದ್ದು ಒಕ್ಕಲಿಗ ಕಾರ್ಡ್ ಅನ್ನ ಪ್ಲೇ ಮಾಡ್ತಿದೆ. ಸಾಲದ್ದಕ್ಕೆ ಡಿಕೆಶಿ ಅಂತೂ ಹೋದಲ್ಲಿ ಬಂದಲ್ಲಿ 8 ಮಂದಿ ಒಕ್ಕಲಿಗರಿಗೆ ಈ ಬಾರಿ ಟಿಕೆಟ್ ಅನ್ನು ಕೊಡಲಾಗಿದೆ ಎನ್ನುತ್ತಾ ಒಕ್ಕಲಿಗ ಮತಗಳನ್ನು ಕ್ರೋಢೀಕರಿಸುವುದಕ್ಕೆ ನೋಡ್ತಿದ್ದಾರೆ. ಅಷ್ಟೇ ಅಲ್ಲ, ಡಿಕೆಶಿ ಅತ್ತ ಒಕ್ಕಲಿಗರ ಮತಗಳನ್ನು ಕ್ರೋಢೀಕರಿಸಿದ್ರೆ ಸಿದ್ದರಾಮಯ್ಯ ಅವರು ಮತ್ತೊಂದು ಕಡೆ ದಲಿತ ಮತಗಳನ್ನು ಕ್ರೋಢೀಕರಿಸುವುದಕ್ಕೆ ಪ್ಲಾನ್ ಮಾಡಿದ್ದು, ಇದರ ಅಂಗವಾಗಿಯೇ ಮೋದಿ ಮೈಸೂರು ಸಮಾವೇಶಕ್ಕೆ ಬರುವ ಮುನ್ನವೇ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಆರೋಗ್ಯ ವಿಚಾರಿಸುವ ನೆಪದಲ್ಲಿ ಭೇಟಿ ಮಾಡಿ ಬೆಂಬಲ ಕೋರಿದ್ರು. ಶ್ರೀನಿವಾಸ್ ಪ್ರಸಾದ್ ಬಹಳ ದೀರ್ಘಕಾಲದಿಂದ ಸ್ನೇಹಿತರಾಗಿದ್ದವರು, ಈಗ ರಿಟೈರ್ ಆಗ್ಬಿಟ್ಟಿದ್ದಾರೆ. ರಿಟೈರ್ಡ್ ಆದ್ಮೇಲೆ ನಾನು ಬರಕ್ಕಾಗಿರ್ಲಿಲ್ಲ. ರಿಟೈರ್ಡ್ ಆದ್ಮೇಲೆ ಮಾತಾಡ್ಸೋಣ, ಮತ್ತೆ ಅವರ ಆರೋಗ್ಯನೂ ವಿಚಾರಿಸೋಣ ಅಂತ ಬಂದೆ. ಏನ್ ಹೇಳಿದೀನಿ ಅಂತಂದ್ರೆ, ನೀವು ಕಾಂಗ್ರೆಸ್ನಲ್ಲಿ ಇದ್ದವರು ಕಾಂಗ್ರೆಸ್ ಬಗ್ಗೆ ಸಿಂಪತ್ತಿ ಇರಲಿ ಅಂತ ಹೇಳಿದ್ದೀನಿ ಅಷ್ಟೇ. ಮೋದಿ ಸಮಾವೇಶಕ್ಕೆ ಬಾರದ ಶ್ರೀನಿವಾಸ್ ಪ್ರಸಾದ್, ಆದ್ರೂ ಮೋದಿ ಬೀಸಿದ್ದಂತಹ ದಲಿತ ವೆಪನ್. ಯಾವಾಗ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಸಿದ್ದರಾಮಯ್ಯ ಭೇಟಿ ಮಾಡಿದ್ರೋ ಎಚ್ಚೆತ್ತ ಯಡಿಯೂರಪ್ಪ ಅವರು ಮರುದಿನವೇ ಶ್ರೀನಿವಾಸ್ ಪ್ರಸಾದ್ ಮನೆಗೆ ಭೇಟಿ ಕೊಟ್ಟಿದ್ರು. ಮೋದಿ ಸಮಾವೇಶಕ್ಕೆ ಬರುವಂತೆ ಕೇಳಿಕೊಂಡ್ರು. ಆದರೆ ತಾವು ಸಕ್ರಿಯ ರಾಜಕಾರಣದಿಂದ ಇದಾಗಲೇ ದೂರ ಸರಿದಿದ್ದೇವೆ, ತಾವು ಬರೋದಕ್ಕಾಗಲ್ಲ ಅಂಥೇಳಿ ಯಡಿಯೂರಪ್ಪ ಬಳಿ ಹೇಳಿದಂತೆಯೇ ಮೋದಿ ಸಮಾವೇಶಕ್ಕೆ ಗೈರಾದ್ರು. ಆದರೂ ಮೋದಿ ಇದಕ್ಕೆಲ್ಲ ತಲೆಕೆಡಿಸಿಕೊಳ್ಳದೆ ಅದೇ ವೇದಿಕೆಯಲ್ಲಿ ದೇವೇಗೌಡರ ಪಕ್ಕ ಕೂತು ಒಕ್ಕಲಿಗಾಸ್ತ್ರ ಬೀಸೋದರ ಜೊತೆಗೆ ದಲಿತಾಸ್ತ್ರವನ್ನು ಕೂಡ ಬೀಸಿದ್ರು. ಇದಾಗಲೇ ಮೋದಿ ವಿರುದ್ಧ ವಿಪಕ್ಷಗಳು ನಾನಾ ಆರೋಪ ಮಾಡ್ತಾ ಇದ್ದು, ಮೋದಿ ಮತ್ತೊಮ್ಮೆ ಪ್ರಧಾನಿ ಆದರೆ ಸಂವಿಧಾನ ಬದಲಾಗುತ್ತೆ, ಪ್ರಜಾಪ್ರಭುತ್ವ ನಾಶವಾಗುತ್ತೆ ಅಂತೆಲ್ಲ ಆರೋಪ ಮಾಡ್ತಿದ್ರು. ಆದರೆ ಇದೇ ಪ್ರಧಾನಿ ಮೋದಿಯವರು ಅಂಬೇಡ್ಕರ್ ಜನ್ಮ ಜಯಂತಿಯ ದಿನದಂದೇ ದೆಹಲಿಯಲ್ಲಿ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ ಮೈಸೂರಿನಲ್ಲಿ ಸಮಾವೇಶವನ್ನು ನಡೆಸಿ ಮಂಗಳೂರಿನಲ್ಲಿ ರೋಡ್ ಶೋ ನಡೆಸಿದರು. ಅಷ್ಟೇ ಅಲ್ಲ, ವೇದಿಕೆಯ ಮೇಲೆ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಸ್ವೀಕರಿಸಿ ವೇದಿಕೆಯ ಮೇಲಿಂದಲೇ ದಲಿತಾಸ್ತ್ರವನ್ನು ಬೀಸಿದರು. ಒಂದು ಸಮಾವೇಶ, 4 ಕ್ಷೇತ್ರಗಳ ಮೇಲೆ ಮೋದಿ ಫೋಕಸ್. ತುಕಡೆ ತುಕಡೆ ಗ್ಯಾಂಗ್ ಬಗ್ಗೆ ಎಚ್ಚರ ಎನ್ನುತ್ತಾ ಕಾಂಗ್ರೆಸ್ಗೆ ಕೌಂಟರ್. ಹೌದು, ಮೈಸೂರಿನಲ್ಲಿ ನಡೆದಿದ್ದು ಒಂದೇ ಒಂದು ಸಮಾವೇಶವಾದರೂ 4 ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟೆ ಈ ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು. ಅದು ಮೈತ್ರಿ ನಾಯಕರೊಂದಿಗೆ ಬಹುದೊಡ್ಡ ಸಂದೇಶ ರವಾನೆ ಮಾಡುವಂತಹ ಮೂಲಕ ಮತದಾರರನ್ನು ಸೆಳೆಯೋದಕ್ಕೆ ಬಿಜೆಪಿ ಮುಂದಾಗಿತ್ತು. ಮೈಸೂರು ಕೊಡಗು ಕ್ಷೇತ್ರದ ಜೊತೆಗೆ ಚಾಮರಾಜನಗರ, ಮಂಡ್ಯ ಹಾಗೂ ಹಾಸನ ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣಿರಿಸಿ ಈ ಸಮಾವೇಶವನ್ನು ನಡೆಸಲಾಗಿತ್ತು. ಇದೇ ಕಾರಣಕ್ಕೆ ಮೋದಿ ಬೆಳಗ್ಗೆ ಮಾಡಿದ ಸಂಕಲ್ಪವನ್ನೇ ಮೈಸೂರಿನ ಸಮಾವೇಶದಲ್ಲೂ ಕೂಡ ಮತ್ತೆ ಮಾಡಿದರು. ಅಷ್ಟೇ ಅಲ್ಲ, ಕರ್ನಾಟಕದ ಪ್ರವಾಸೋದ್ಯಮ ಅಭಿವೃದ್ಧಿಯ ಬಗ್ಗೆ ಭರವಸೆ ಕೊಟ್ಟ ಮೋದಿ ಕನ್ನಡ ಭಾಷೆಯ ವ್ಯಾಪ್ತಿ ವಿಸ್ತರಣೆ ಮಾಡುವುದರ ಜೊತೆಗೆ ಸುತ್ತೂರು ಮಠದ ಶ್ರೀಮಂತ ಪರಂಪರೆ, ರಾಷ್ಟ್ರಕವಿ ಕುವೆಂಪು, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಕೃಷ್ಣರಾಜ ಒಡೆಯರ್ ಅವರನ್ನೆಲ್ಲ ಸ್ಮರಿಸಿದರು. ಅದೇ ವೇಳೆ ಕಾಂಗ್ರೆಸ್ ಅನ್ನು ಟೀಕಿಸಿದ ಅವರು ತುಕಡೆ ತುಕಡೆ ಗ್ಯಾಂಗ್ ದೇಶ ಸುತ್ತುತ್ತಾ ಇದ್ದು ಖತರ್ನಾಕ್ ಐಡಿಯಾದೊಂದಿಗೆ ದೇಶ ಸುತ್ತಾಟ ನಡೆಸ್ತಾ ಇದೆ, ಇದರ ಬಗ್ಗೆ ಎಚ್ಚರಿಕೆ ಇರಲಿ. 100 ಕೋಟಿ ಕಪ್ಪು ಹಣ ಕರ್ನಾಟಕದಿಂದಲೇ ದೇಶಕ್ಕೆ ಸರಬರಾಜಾಗ್ತಾ ಇದ್ದು ಕಾಂಗ್ರೆಸ್ಗೆ ಕರ್ನಾಟಕ ಸರ್ಕಾರ ಲೂಟಿಯ ATM ಆಗಿದೆ ಅಂತ ಹೇಳಿ ಗುಡುಗಿದ್ರು. कर्नाटक कांग्रेस पार्टी की लूट का ATM स्टेट बन चुका है. खाली लूट के कारण सरकारी खजाना खाली हो चुका है. विकास और गरीब कल्याण की योजनाओं को बंद किया जा रहा है. वादा किसानों को मुफ्त बिजली का था, लेकिन किसानों को पंप सेट चलाने तक की बिजली नहीं मिल रही. युवाओं की, छात्रों की ಸ್ಕಾಲರ್ಶಿಪ್ ತಕ್ में ಕಟೌತಿ हो रही है. ಮೋದಿ ಸಮಾವೇಶ ಮರಸಿತೆ ಅಸಮಾಧಾನಿತರ ಮುನಿಸು. ಸುಮಲತಾ, ಪ್ರೀತಮ್ ಗೌಡ ಅವರಲ್ಲಿ ಹೆಚ್ಚಿಸಿತ ಬೂಸ್ಟು. ಮೈತ್ರಿ ಎನ್ನಿದ್ರು ದೊಡ್ಡ ನಾಯಕರ ಮಧ್ಯೆಯೇ ಹೊರತು ತಳಮಟ್ಟದ ನಾಯಕರಲ್ಲ ಅನ್ನೋದನ್ನ ಕಾಂಗ್ರೆಸ್ ಅಲ್ಲಿ ಇಲ್ಲಿ ಛೇಡಿಸಿಕೊಂಡು ಬರ್ತಿತ್ತು. ಆದರೆ ಇವತ್ತು ಮೋದಿ ಸಮಾವೇಶ ಇದಕ್ಕೆ ಸರಿಯಾದ ಕೌಂಟರ್ ಅನ್ನು ಕೊಟ್ಟಂತೆ ಕಾಣಿಸ್ತಿತ್ತು. ವೇದಿಕೆಯ ಮೇಲೆ ಸುಮಲತಾ ಹಾಗೂ ಪ್ರೀತಮ್ ಗೌಡ ಕಾಣಿಸಿಕೊಂಡ ಒಗ್ಗಟ್ಟನ್ನು ಪ್ರದರ್ಶಿಸಿದರು. ಬಿಜೆಪಿ ಸೇರಿದ ಬಳಿಕ ಎಲ್ಲೂ ಬಿಜೆಪಿಯ ಪ್ರಚಾರದಲ್ಲಿ ಸುಮಲತಾ ಕಾಣಿಸಿಕೊಂಡಿರಲಿಲ್ಲ, ಆದರೆ ಮೋದಿ ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ಅದೇ ರೀತಿ ಪ್ರಜ್ವಲ್ ರೇವಣ್ಣ ಅವರಿಂದ ಅಂತರ ಕಾಯ್ದುಕೊಂಡೇ ಬಂದ ಪ್ರೀತಮ್ ಗೌಡ ಅವರು ಕೂಡ ತಮ್ಮ ಎಲ್ಲ ಮುನಿಸನ್ನು ಮರೆತು ಮೋದಿ ಸಮಾವೇಶದಲ್ಲಿ ಭಾಗಿಯಾಗಿ ಮೈತ್ರಿ ನಾಯಕರ ಜೊತೆಗೂಡಿದ್ರು. ये मोदी की गारंटी है कि हम 3 करोड़ महिलाओं को लखपति दीदी बनाएंगे. ये गारंटी कर्नाटका के हर व्यक्ति का, हर गरीब का जीवन बेहतर बनाएगी. साथियों, आज जब हम
10 इयर्स पहले के समय को याद करते हैं तो हमें लगता है कि हम कितना आगे आए हैं। ಎಲ್ಲಕ್ಕಿಂತ ಹೆಚ್ಚಾಗಿ ಸಮಾವೇಶದ ಕೊನೆಯಲ್ಲಿ ನೋಡಿ ನಡೆದಿದ್ದು ಮ್ಯಾಜಿಕ್. ಮೋದಿ ತಮ್ಮ ಭಾಷಣ ಮುಗಿದಿದ್ದೆ ತಮ್ಮ ಬಲಗೈನಲ್ಲಿ ಯದುವೀರ್ ಹಾಗೂ ಎಡಗೈನಲ್ಲಿ ಪ್ರಜ್ವಲ್ ಅವರ ಕೈಯನ್ನು ಎತ್ತಿ ಹಿಡಿದು ಈ ಇಬ್ಬರು ಮೈತ್ರಿ ನಾಯಕರನ್ನ ಗೆಲ್ಲಿಸಿಕೊಡಿ ಅಂತೇಳಿ ಸಭಿಕರಲ್ಲಿ ಸೂಚ್ಯವಾಗಿ ಮನವಿಯನ್ನ ಮಾಡಿಕೊಂಡ್ರು. ಬಳಿಕ ಪ್ರಜ್ವಲ್ ರೇವಣ್ಣ ಇತ್ತ ಸುಮಲತಾ ಅವರ ಕೈಯನ್ನ ಹಿಡಿದೆತ್ತುವ ಮೂಲಕ ಎಲ್ಲ ಅಸಮಾಧಾನ ಮನಸ್ತಾಪಗಳಿಗೆ ನಾಂದಿ ಹಾಡಿದ್ರು. ಇನ್ನು ಇತ್ತ ಮೋದಿ ಅವರೇ ಪ್ರಜ್ವಲ್ ಅವರ ಕೈಯನ್ನ ಎತ್ತಿ ಗೆಲ್ಲಿಸಿಕೊಡಿ ಅಂತ ಕೇಳಬೇಕಾದ್ರೆ ಪ್ರೀತಮ್ ಗೌಡ ಸುಮ್ಮನಿರ್ತಾರೆಯೇ? ಮೊದಲೇ ಅವರು ಅದೆಷ್ಟೇ ಮುನ್ನಿಸಿದ್ರು ಕೂಡ NDA ಅಭ್ಯರ್ಥಿ ಗೆಲುವಿಗೆ ಏನು ಮಾಡಬೇಕು ಅದನ್ನ ಮಾಡ್ತೀವಿ ಅಂತಾನೆ ಹೇಳ್ತಾ ಬಂದಿದ್ರು. ಇನ್ನು ಈ ಸಮಾವೇಶದ ಒಗ್ಗಟ್ಟನ್ನು ನೋಡ್ತಾ ಇದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇತ್ತ ಸುಮಲತಾ ಅತ್ತ ಪ್ರೀತಮ್ ಗೌಡ ಎಲ್ಲ ಮುನಿಸನ್ನ ಮರೆತು ಮೈತ್ರಿ ಅಭ್ಯರ್ಥಿಗಳ ಪರವಾಗಿ ಅಖಾಡಕ್ಕೆ ಧುಮುಕುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇತ್ತು. ಒಟ್ಟಿನಲ್ಲಿ ಮೋದಿಯ ಮೈಸೂರಿನ ಈ ಒಂದೇ ಒಂದು ಸಮಾವೇಶದಿಂದಾಗಿ ಒಂದೇ ಕಲ್ಲಲ್ಲಿ 3-4 ಹಕ್ಕಿಗಳನ್ನ ಮೋದಿ ಹೊಡೆದಂತಾಗಿದೆ. ಕುಮಾರಸ್ವಾಮಿಯನ್ನ ಹೇಗಾದ್ರೂ ಮಾಡಿ ಚುನಾವಣಾ ಕಣದಲ್ಲಿ ಕಟ್ ಹಾಕೋ ಉದ್ದೇಶದಿಂದ ಕಾಂಗ್ರೆಸ್ ಇದೀಗ HDK ವಿರುದ್ಧ ಮಹಿಳಾ ವಿರೋಧಿ ಅಸ್ತ್ರ ಬೀಸಿದೆ. ಇನ್ನು ಹೀಗೆ ಮಹಿಳಾ ವಿರೋಧಿ ಅಸ್ತ್ರ ಬೀಸೋದಿಕ್ಕೆ ಕಾರಣವಾಗಿತ್ತು ಕುಮಾರಸ್ವಾಮಿಯ ಅದೊಂದು ಹೇಳಿಕೆ. ಆದ್ರೆ ಕುಮಾರಸ್ವಾಮಿ ತಾವು ಅಂಥ ಯಾವ ಮಾತುಗಳನ್ನು ಕೂಡ ಆಡಿಲ್ಲ ಅಂತಾನೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. HDK ವಿರುದ್ಧ ಕಾಂಗ್ರೆಸ್ನಿಂದ ಮಹಿಳಾ ವಿರೋಧಿ ಅಸ್ತ್ರ. ಗ್ಯಾರಂಟಿ ಟೀಕಿಸಿದ ಕುಮಾರಸ್ವಾಮಿ ವಿರುದ್ಧ ಮುಗಿಬಿದ್ದ ಕೈಪಡೆ. ಇತ್ತ ಲೋಕಸಭಾ ಚುನಾವಣೆಯನ್ನು ಗೆಲ್ಲೋದಕ್ಕೆ ಕಾಂಗ್ರೆಸ್ ಗ್ಯಾರಂಟಿಗಳನ್ನೇ ಅಸ್ತ್ರ ಮಾಡಿಕೊಂಡಿದೆ. ಅಸಲಿಗೆ ವಿಧಾನಸಭಾ ಚುನಾವಣೆಯನ್ನು ಗೆಲ್ಲೋದಕ್ಕೆ ಪ್ರಮುಖವಾಗಿ ಕಾರಣವಾಗಿದ್ದೇ ಈ ಗ್ಯಾರಂಟಿ ಯೋಜನೆಗಳು. ಹಾಗಾಗಿಯೇ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅದೇ ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಜಪಿಸೋದಕ್ಕೆ ಮುಂದಾಗಿದೆ. ಆದರೆ ಕುಮಾರಸ್ವಾಮಿ ಈ ಗ್ಯಾರಂಟಿ ಯೋಜನೆಗಳ ವಿರುದ್ಧವೇ ಪ್ರಚಾರ ಮಾಡುವುದಕ್ಕೆ ಶುರು ಮಾಡಿದ್ದಾರೆ. ಶನಿವಾರ ತುಮಕೂರಿನಲ್ಲಿ ಪ್ರಚಾರ ಮಾಡ್ತಾ ಇದ್ದ ವೇಳೆ ಈ ಗ್ಯಾರಂಟಿ ಯೋಜನೆಗಳಿಂದ ಹೆಣ್ಣುಮಕ್ಕಳು ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ದಾರೆ. ಹೀಗೆ ಗ್ಯಾರಂಟಿಗಳ ವಿರುದ್ಧವಾಗಿ ಪ್ರಚಾರ ಮಾಡ್ತಾ ಇದ್ದ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ಮಹಿಳಾ ವಿರೋಧಿ ಅಸ್ತ್ರವನ್ನ ಬೀಸಿದೆ. ಮನಸ್ಥಿತಿ ನಿಮ್ಗೆ ಅರ್ಥ ಆಯ್ತಲ್ವ? ಏನು ದಾರಿ ತಪ್ಪಿದ್ದಾರೆ ಅಂದ್ರೆ ಏನು? ಹೆಣ್ಮಕ್ಳ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಭಾವನೆ ಹೇಗಿದೆ ಅನ್ನೋದು ಗೊತ್ತಾಯ್ತಲ್ಲ. ದಾರಿ ತಪ್ಪಿದ್ದಾರೆ ಅಂದ್ರೆ ಏನೆಯಾ? ನೀವೇನಂತ ಅರ್ಥ ಮಾಡ್ಕೊಂಡಿದ್ದೀರಿ? ನಾನು ರಾಜಕೀಯವಾಗಿ ಅರ್ಥ ಮಾಡ್ಕೊಳ್ಳೋದು ಬೇರೆ, ನೀವೇನಂತ ಅರ್ಥ ಮಾಡ್ಕೊಂಡಿದ್ದೀರಪ್ಪ? ದಾರಿ ತಪ್ಪವ್ರೆ ಅಂತಂದ್ರೆ ಏನು? ತಪ್ಪು ಕಲ್ಪನೆ. ಮತ್ತೆ ಒಬ್ಬ 2 ಸಾರಿ ಚೀಫ್ ಮಿನಿಸ್ಟರ್ ಆಗಿದ್ದವರು ಈ ತರ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ಜನ ಸಹಿಸ್ಕೊತಾರ? ಇದನ್ನ ಹೇಳಿ ನೀವೇ. ನನಗೆ ಮನಸ್ಸಿಗೆ ಬಹಳ ನೋವಾಗ್ತಾ ಇದೆ. ನನಗೆ ಉತ್ತರ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ. ಯಾಕೆಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲ ಹೆಣ್ಮಕ್ಳು, ಸ್ವಾಭಿಮಾನಿ ಹೆಣ್ಮಕ್ಳು ಆಗ್ಲೇ ಸಾವಿರಾರು ಫೋನು ನನಗೆ ದಂಗೆ ಹೇಳುವಂತ ಒಂದು ಪರಿಸ್ಥಿತಿ ಬರ್ತಾ ಇದೆ. ನಮ್ಮ ಹೆಣ್ಮಕ್ಳು, ನಮ್ಮ ತಾಯಂದಿರಿಗೆ, ನನ್ನ ತಂಗಿಯದಿರಿಗೆ, ನನ್ನ ಅಕ್ಕದಿರಿಗೆ ಯಾರು ಬದುಕನ್ನ ಕಟ್ಕೊಳ್ತಾ ಇದ್ದಾರೆ ಅಂಥವ್ರಿಗೆ ಈ ರೀತಿ ಅಪಮಾನ ಮಾಡೋದಿದೆಯಲ್ಲ, ಯಾರು ಕೂಡ ಇದಕ್ಕೆ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ಸಿಎಂ ಸಿದ್ದರಾಮಯ್ಯ ಕುಮಾರಸ್ವಾಮಿ ಅವರು 2 ಬಾರಿ ಸಿಎಂ ಆಗಿ ಹೀಗೆ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡಬಾರ್ದಿತ್ತು ಅಂದ್ರೆ DKಶಿ ಅಂತೂ ಇದು ಹೆಣ್ಣು ಮಕ್ಕಳಿಗೆ ಮಾಡಿದ ಅವಮಾನವಲ್ಲ, ಮನುಕುಲಕ್ಕೆ ಮಾಡಿದಂತಹ ಅವಮಾನ ಎನ್ನುತ್ತಾ HDK ವಿರುದ್ಧ ಹೋರಾಟ ಕೈಗೊಳ್ಳುವಂತೆ ಹೆಣ್ಣು ಮಕ್ಕಳಿಗೆ ಕರೆ ಕೊಟ್ಟುಬಿಟ್ರು. ಇನ್ನು ರಾಜ್ಯದ ಏಕೈಕ ಮಹಿಳಾ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳೆಯರ ಆತ್ಮಗೌರವಕ್ಕೆ ಧಕ್ಕೆ ಆಗಿದೆ ಅಂದ್ರೆ ಗೃಹ ಸಚಿವ ಪರಮೇಶ್ವರ್ ಮಹಿಳೆಯರ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ರು. ಕುಮಾರಸ್ವಾಮಿ ಅನ್ನೋರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಈ ರಾಜ್ಯದ ಒಬ್ಬ ಮಹಿಳಾ ಮಂತ್ರಿಯಾಗಿ ಯಾವ ಹಳ್ಳಿಯ ಹೆಣ್ಮಗಳು ದಾರಿ ತಪ್ಪಿದಾಳೆ ಅನ್ನೋದನ್ನ ಸ್ಪಷ್ಟಪಡಿಸಬೇಕು. ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಜವಾಬ್ದಾರಿಯಿಂದ ಮಾತನಾಡಬೇಕಾಗುತ್ತೆ. ಇವತ್ತು ಏನು ಇಷ್ಟು ಹಗರಾಗಿ ಮಾತನಾಡೋದು? ಹಳ್ಳಿಯ ಹೆಣ್ಮಕ್ಳು ಅಂತಂದ್ರೆ ಏನಂತ ತಿಳ್ಕೊಂಡಿದ್ದಾರೆ ಇವರು? ಇಡೀ ರಾಜ್ಯದ ಮಹಿಳೆಯರು ಇವ್ರ ಎದುರುಗಡೆ ಇವತ್ತು ಕೂತ್ಕೊಳ್ತಾರೆ. ನಾನು ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಮಹಿಳಾ ಶಕ್ತಿ ಅಂದ್ರೇನು, ಸ್ತ್ರೀ ಶಕ್ತಿ ಅಂದ್ರೇನು, ಸ್ತ್ರೀ ಕುಲದ ಗೌರವ ಅಂದ್ರೇನು ಅನ್ನೋದನ್ನ ಈ ಕುಮಾರಸ್ವಾಮಿ ಅವರಿಗೆ, ಈ ಬಿಜೆಪಿ ಅವರಿಗೆ ತೋರಿಸ್ಕೊಡಿ ಅಂತ ಕೇಳಲಿಕ್ಕೆ ಬಯಸ್ತೇನೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಅವರು ನಮ್ಮ ಕಾರ್ಯಕ್ರಮ, ನಮ್ಮ ಯೋಜನೆಗಳ ಬಗ್ಗೆ ಮಾತನಾಡಲಿ. ಯೋಜನೆಗಳು ಸರಿ ಇಲ್ಲ ಅಂತ ಬೇಕಾದ್ರೆ ಹೇಳಲಿ. ಆದರೆ ರಾಜ್ಯದ ಸಹೋದರಿಯರಿಗೆ, ತಾಯಂದಿರಿಗೆ ಇದರಿಂದ ದಾರಿ ತಪ್ಪಿದ್ದಾರೆ, ಈಗಾಗಲೇ ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ರೆ ಯಾವ ಅರ್ಥದಲ್ಲಿ ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ದಾರೆ? ನಮ್ಮ ಹಳ್ಳಿ ಭಾಷೆನಲ್ಲಿ ದಾರಿ ತಪ್ಪಿದ್ದಾರೆ ಅಂದರೆ ಬಹಳ ಕೆಟ್ಟ ಅರ್ಥ ಬರುತ್ತೆ. ಹಾಗಾಗಿ ನಾನು ಅವರು ಒಂದು ಕ್ಲಾರಿಫಿಕೇಶನ್ ಮಾಡಬೇಕು, ಇಲ್ಲ ಅಂದ್ರೆ ಅವರು ರಾಜ್ಯದ ಮಹಿಳೆಯರ ಕ್ಷಮೆ ಕೇಳಬೇಕು. ಕಾಂಗ್ರೆಸ್ಗೆ HDK ಕೊಟ್ಟಿದ್ದಂತಹ ತಿರುಗೇಟ್ ಮಹಿಳೆಯರನ್ನ ದಾರಿ ತಪ್ಪಿಸ್ತಿದ್ದಾರೆ ಎಂದಿದ್ದಷ್ಟೇ HDK ಸ್ಪಷ್ಟನೆ. ಇತ್ತ ಕುಮಾರಸ್ವಾಮಿ ಅವರು ನೋಡಿದ್ರೆ ನಾವಂತೂ ಆ ಮಾತೇ ಹೇಳಿಲ್ಲ ಅಂತಿದ್ದಾರೆ. ಕಾಂಗ್ರೆಸ್ನವರಿಗೆ ನನ್ನ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬೇರೆ ವಿಚಾರ ಇಲ್ಲ, ತಾನು ಹೇಳಿದ್ದೇ ಬೇರೆ, ತಮ್ಮ ವಿರುದ್ಧ ಇವರು ಆರೋಪಿಸ್ತಾ ಇರೋದೇ ಬೇರೆ.
ಗ್ಯಾರಂಟಿಗಳ ಹೆಸರಿನಲ್ಲಿ ಹಳ್ಳಿಯ ಮುಗ್ಧ ಹೆಣ್ಣು ಮಕ್ಕಳನ್ನ ದಾರಿ ತಪ್ಪಿಸ್ತಿದ್ದಾರೆ ಅಂತ ಹೇಳಿದ್ದೇನೆ ಹೊರತು ಮಹಿಳೆಯರನ್ನ ದಾರಿ ತಪ್ಪಿಸಿದ್ದಾರೆ ಅಂತ ಅವಮಾನ ಮಾಡಿದ್ದೇನೆ. ಮಹಿಳೆಯರ ಮುಗ್ಧತೆಯನ್ನು ದುರುಪಯೋಗಪಡಿಸಿಕೊಳ್ತಾ ಇರುವ ಗ್ಯಾರಂಟಿಯ ಬಗ್ಗೆ ಎಚ್ಚರದಿಂದಿರಿ ಅಂತ ಹೇಳಿದ್ದೇನೆ ಅಷ್ಟೇ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಒಟ್ನಲ್ಲಿ ಕುಮಾರಸ್ವಾಮಿ ಅವರನ್ನ ಅಖಾಡದಲ್ಲಿ ಕಟ್ಟಿ ಹಾಕುವುದಕ್ಕೆ ರಣತಂತ್ರಗಳನ್ನು ಹೆಣಿತಾ ಇರುವ ಕಾಂಗ್ರೆಸ್ ಇದೀಗ ಕುಮಾರಸ್ವಾಮಿ ವಿರುದ್ಧ ಮಹಿಳಾ ವಿರೋಧಿ ಅಸ್ತ್ರವನ್ನ ಬೀಸಿದ್ದು ಇದು ಯಾವ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಅಲ್ಲಿ ಎಚ್ಡಿಕೆ ವಿರುದ್ಧ ಕಾಂಗ್ರೆಸ್ ಮಹಿಳಾ ವಿರೋಧಿ ಅಸ್ತ್ರ ಬೀಸ್ತಾ ಇದ್ರೆ ಇತ್ತ ಸಿದ್ದರಾಮಯ್ಯ ಅವರೇ ಅದೆಂತ ಎಡವಟ್ ಮಾಡ್ಕೊಂಡಿದ್ದಾರೆ ಗೊತ್ತಾ? ಸಂಸದೆ ಸುಮಲತಾ ಅವರನ್ನ ಏಕವಚನದಲ್ಲಿ ಸಂಬೋಧಿಸಿ ಮಹಿಳೆಯರ ಕೆಂಗಣಿಗೆ ಗುರಿಯಾಗಿದ್ದಾರೆ. ಎಚ್ಡಿಕೆಗೆ ಬುದ್ಧಿ ಹೇಳಿದ ಸಿಎಂ ತಾವೇ ಮಾಡಿದ್ದೇನು? ಸಂಸದೆ ಸುಮಲತಾರನ್ನ ಏಕವಚನದಲ್ಲಿ ಸಂಬೋಧಿಸಿದ್ರಲ್ಲ ಸಿದ್ದು. ಕುಮಾರಸ್ವಾಮಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಯಿಂದಾಗಿ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಎಂದದ್ದಕ್ಕೆ ಸಿದ್ದು ಕುಮಾರಸ್ವಾಮಿ ವಿರುದ್ಧ ಹರಿಹಾಯ್ದ್ರು. ಅಲ್ರಿ 2 ಬಾರಿ ಸಿಎಂ ಆಗಿದ್ದವರು ಮಾತನಾಡೋ ಮಾತೇನ್ರಿ, ಏನ್ರಿ ಅರ್ಥ ದಾರಿ ತಪ್ಪಿದ್ದಾರೆ ಅಂತ ಮಾಧ್ಯಮದವರನ್ನೇ ಕೇಳಿದ್ರು. ಆದ್ರೆ ಇದೇ ಸಿದ್ದು ಈಗ ತುಮಕೂರಿನಲ್ಲಿ ಮುದ್ದಹನುಮೇಗೌಡ ಪರ ಪ್ರಚಾರದಲ್ಲಿ ಸಂಸದೆ ಸುಮಲತಾ ಅವರನ್ನ ಏಕವಚನದಲ್ಲಿ ಸಂಬೋಧಿಸಿ ಎಡವಟ್ ಮಾಡಿಕೊಂಡಿದ್ದಾರೆ. 25 ಜನ ಬಿಜೆಪಿಯಿಂದ ಲೋಕಸಭೆಗೆ ಆಯ್ಕೆಯಾಗಿದ್ರು. ಅದರಲ್ಲಿ ಬಸವರಾಜ್ ಕೂಡ ಒಬ್ರು. ಈಗ 27 ಜನ ಆಗಿದ್ದಾರೆ ಬಿಜೆಪಿಗೆ. ಒಬ್ರು ಮಂಡ್ಯದಿಂದ ಗೆದ್ದಿದ್ದಂತ ಸುಮಲತಾ, ಇನ್ನೊಬ್ರು ಈಗ ಜೆಡಿಎಸ್ ಇಂದ ಗೆದ್ದಿದ್ದಂತ ಪ್ರಜ್ವಲ್, ಅವರು ಕೂಡ ಸೇರ್ಕೊಂಡಿದ್ದಾರೆ. ಮೊದಲೇ ಸುಮಲತಾ ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಗೌರವ ಇಲ್ಲ, ಅಲ್ಲಿ ನನ್ನ ಕಳಿಸಬೇಡಿ ಅಂತ ಕೇಳಿಕೊಂಡಿದ್ರು. ಈಗ ಸಿದ್ದು ಆಡಿರೋ ಮಾತೆ ಸುಮಲತಾ ಮಾತಿಗೆ ಸಾಕ್ಷಿಯಾಗಿದೆ. ಇದರಿಂದ ಸುಮಲತಾ ಅಭಿಮಾನಿಗಳು ಕೆರಳಿದ್ರೂ ಅಚ್ಚರಿ ಇಲ್ಲ. ಕುಮಾರಸ್ವಾಮಿಗೆ ಮಹಿಳೆಯರ ಬಗ್ಗೆ ಹೇಗೆ ನಡ್ಕೋಬೇಕು ಅಂತ ಹೇಳಿಕೊಡೋ ಸಿದ್ದರಾಮಯ್ಯ ಅವರು ಒಂದು ಬಾರಿ ಈ ವಿಚಾರದಲ್ಲಿ ತಮ್ಮನ್ನ ತಾವು ಅವಲೋಕಿಸಿಕೊಳ್ಬೇಕಿದೆ. ಇನ್ನು ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ಮಹಿಳಾ ವಿರೋಧಿ ಅಸ್ತ್ರ ಬಳಸಿದಂತೆ ಸಿದ್ದರಾಮಯ್ಯ ವಿರುದ್ಧವಾಗಿ ಬಳಸಿದ್ರೆ ಅಲ್ಲಿಗೆ ಕತೆ ಅದೇನಾಗಬಹುದು ಅನ್ನೋದನ್ನ ಅವರೇ ಪರಾಮರ್ಶಿಸಿಕೊಳ್ಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಅಖಾಡದಲ್ಲಿ ಬೀಸಲಾಗ್ತಾ ಇರುವ ಅಸ್ತ್ರ ಪ್ರತ್ಯಾಸ್ತ್ರದ ಕತೆ. ನೆನಪಿಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.